ತುಂಬ ರುಚಿಯಾಗಿ ಆಕರ್ಷಕವಾಗಿರುವಂತಹ ರವೆ ಉಂಡೆ ಸಾಫ್ಟಾಗಿರುತ್ತೆ. ಹಾಗೂ ಇದರ ಜೊತೆಗೆ ಚಕ್ಲಿ ಮಾಡ್ತಾಯಿದ್ದೀನಿ. ಹೇಗೆ ನಾವು ಮಾಡಿದ್ರು ಒಂದು ಚೂರು ತುಂಡಾಗದ ಹಾಗೆ ಕುರುಮ್ ಚಕ್ಲಿ ಯಾವ ರೀತಿ ಮಾಡೋದು ಎರಡನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲು ರವೆ ಉಂಡೆ ಮಾಡೋಣ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 6ರಿಂದ 7 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರಿದು ಬಿಟ್ಟು ಕೆಂಪಗಾಗುವವರೆಗೆ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲೆಗೆ 2 ಕಪ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದನ್ನು ಹುರ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು. ತುಂಬ ಕಪ್ಪೆಲ್ಲ ಆಗಬಾರ್ದು, ತುಂಬ ಕೆಂಪು ಕೂಡ ಬೇಡ. ಸ್ವಲ್ಪ ಆದಾಗ ನೋಡಿ, ಇಷ್ಟ ಆದರೆ ಸಾಕು. 1 ಕಪ್ಪಿನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೇಲ್ಗಡೆದೆಲ್ಲ ತುರಿದುಬಿಟ್ಟು ಕಪ್ಪು ಭಾಗ ಎಲ್ಲ ತೆಗೆದುಬಿಟ್ಟು ತುರ್ಕೊಂಡಿದ್ದೀನಿ. ಆದ್ದರಿಂದ ವೈಟ್ ಆಗಿದೆ ತುಂಬ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರಿಬೇಕು. ಈ ರೀತಿಯಾಗಿ ಘಮ್ ಅಂತ ಸುವಾಸನೆ ಬರುತ್ತೆ ಅಲ್ಲಿ ತನಕ ಹುರಿಬೇಕು. ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. 2 ಕಪ್ ರವೆಗೆ 1 ಕಪ್ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಕೈ ಆಡಿಸಿದ ನಂತರ ಅರ್ಧ ಕಪ್ಪು ಹಾಲು ಬೇಕಾಗುತ್ತೆ ಇದಕ್ಕೆ. ಕರೆಕ್ಟಾಗಿ 2 ಕಪ್ ರವೆಗೆ ನಾನು ಅರ್ಧ ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಅಷ್ಟನ್ನು ಹಾಕ್ಕೊಂಡು ಏಲಕ್ಕಿ ಪುಡಿ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, 1 ನಿಮಿಷ ಅಂತೂ ಈ ರೀತಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಉರಿಬೇಡ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು 1 ನಿಮಿಷದ ತನಕ. ಆಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ದ್ರಾಕ್ಷಿ ಗೋಡಂಬಿ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ನಾನು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಹಾಗೆ ಬಿಡ್ತೀನಿ. 5 ನಿಮಿಷ ಹಾಗೆ ಬಿಡೋದ್ರಿಂದ ರವೆ ಅರಳುತ್ತೆ. ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ. ರವೆ ಥರ ಬಾಯಿಗೆ ಸಿಗೋದಿಲ್ಲ. ಅದಕ್ಕೆ ಆ ರೀತಿ ಮಾಡೋದು. ಇವಾಗ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಟ್ಟುವಾಗ ಕೂಡ ಕೈಗೆ ಎಣ್ಣೆ ಜಿಡ್ಡಿನಂಶ ಹತ್ಕೊಂಡ್ರೆ ಅಂಟೋದಿಲ್ಲ. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿದ್ದೆ ಅಲ್ವಾ, ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡು. ನೋಡಿ, ಈ ಹದಕ್ಕೆ ಆಗಿದೆ. ನಿಮಗೆ ಅಕಸ್ಮಾತ್ ಅರ್ಧ ಕಪ್ ಸಾಕಾಗಲಿಲ್ಲ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕ್ಕೋಬೋದು. ಒಟ್ಟಿನಲ್ಲಿ ಈ ರೀತಿ ಹದಕ್ಕೆ ಬರೋವರೆಗೂ ಹಾಲು ಹಾಕ್ಕೋಬೇಕು. ಒಟ್ಟಿಗೆ ಮೊದಲೇ ಜಾಸ್ತಿ ಹಾಕ್ಕೊಂಡ್ಬಿಡಬೇಡಿ, ತೆಳು ಆದರೆ ಕಷ್ಟ. ನಾನೀಗ ಅರ್ಧ ಕಪ್ ಹಾಲು ಹಾಕಿ ಅದ್ರ ಮೇಲೆ 2 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡಿದ್ದೆ. ನೋಡಿ, ಇವಾಗ ಉಂಡೆ ಕಟ್ತಾ ಇದ್ದೀನಿ. ಈ ರೀತಿಯಾಗಿ ತುಂಬ ದಪ್ಪ ಉಂಡೆ ಕಟ್ತಾ ಇಲ್ಲ ನಾನು, ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದ್ದೀನಿ. ಉಂಡೆ ಕಟ್ಬಿಟ್ಟು ಒಂದೊಂದು ಒಣ ದ್ರಾಕ್ಷಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ನೋಡಿ, ಆ ಥರ ಒಂದೊಂದು ಒಣ ದ್ರಾಕ್ಷಿ ಇಡ್ತಾ ಇದ್ದೀನಿ. ಕಟ್ಟೋದಕ್ಕೆ ತುಂಬ ಈಸಿಯಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟು ಉಂಡೆ ಆಯಿತು. ಒಂದು 16ರಿಂದ 17 ಉಂಡೆ ಆಗಿದೆ 2 ಕಪ್ಪು ರವೆಗೆ. ಒಣಕೊಬ್ಬರಿ ಇರುತ್ತಲ್ವ, ಅದ್ರ ಪುಡಿಯಲ್ಲಿ ಈ ರೀತಿ ಹೊರಳಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ನೀವು ಒಣ ಕೊಬ್ಬರಿ ಬದಲಾಗಿ ತೊಗೋಬೋದು. ಇದಿಲ್ಲ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ನೀವು ತೊಗೊಂಡು ಅದನ್ನೇ ಹಾಕ್ಬೋದು ರವೆ ಉಂಡೆಗೆ. ಈಗ ರವೆ ಉಂಡೆ ರೆಡಿ ಮಾಡೋಣ. ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ 1 ಕಪ್ನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. 1 ಕಪ್ಪು ಕಡಲೆ ಹಾಕಿದ್ದೀನಿ. ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆನ ತುಂಬ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು. ಫೈನ್ ಪೌಡರ್ ಮಾಡ್ಕೋಬೇಕು. ಇವಾಗ ಇದನ್ನು ಜರಡಿ ಆಡ್ಕೋಬೇಕು. ಹೇಗೆ ನುಣ್ಣಗೆ ಮಾಡಿದ್ರೂ ಕಡಲೆನ ಒಂದು ಸಲ ಜರಡಿ ಆಡ್ಕೊಳ್ಳೋದು ಒಳ್ಳೆಯದು. ನಾನಿಲ್ಲಿ ನೋಡಿ ಈ ಥರ ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜರಡಿ ಆಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇಷ್ಟು ಇದು ಬಂದಿದೆ. ಕಡಲೆ ಮಾತ್ರ ಜರಡಿ ಆಡ್ಕೊಳ್ಳೋದೇ ಒಳ್ಳೆಯದು. ಇದಕ್ಕೆ 4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆಗೆ 4 ಕಪ್ಪು ಅಕ್ಕಿ ಹಿಟ್ಟು, 3 ಇನ್ನೊಂದು ಕಪ್ಪು, 4 ಕಪ್. 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾಯಿನ್ ಇದ್ದರೆ ಅದನ್ನು ಕೂಡ ನೀವು 1 ಟೀ ಸ್ಪೂನ್ ಹಾಕ್ಕೋಬೋದು. ಖಾರದ ಪುಡಿ 2 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕಿದ್ದೀನಿ. ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನಾನು ಪೂರ್ತಿಯಾಗಿ 1 ಸ್ಪೂನ್ ಹಾಕ್ಕೊಂಡು ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ.
ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕರೆಕ್ಟಾಗಿ ಅರ್ಧ ಕಪ್ಪು ಕಾಯಿಸಿಲ್ಲ ನಾನು ಎಣ್ಣೆನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಎಣ್ಣೆ ಬೇಕಾದರೂ ನೀವು ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನ ಹಾಕ್ಕೊಳ್ಳಿ. 4 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆಗೆ ಅರ್ಧ ಕಪ್ಪು ಎಣ್ಣೆ ಕರೆಕ್ಟ್ ಆಗುತ್ತೆ. ಕಾಯಿಸೋದನ್ನು ಬೇಡ, ಹಾಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮೃದುವಾಗಿ ಚಕ್ಲಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ. ಬಿಳಿ ಎಳ್ಳು ಬೇಕಾದರೆ ಕೂಡ ಹಾಕ್ಕೋಬೋದು. ಇದಕ್ಕೆ 1-2 ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು. ನೋಡಿ ಈ ರೀತಿ ಉಂಡೆ ಕಟ್ಟಿದಾಗ ಆ ರೀತಿ ಉಂಡೆ ಬರಬೇಕದು. ಆವಾಗ ಕರೆಕ್ಟಾಗಿದೆ ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಉಂಡೆ ಮಾಡಿದಾಗ ಈ ಥರ ಉಂಡೆ ಬರಬೇಕು. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ನೀವು. ಆ ಥರ ಉಂಡೆ ಬರಲಿಲ್ಲ ಅಂದರೆ ಇದು ಕರೆಕ್ಟಾಗಿದೆ. ಬಿಸಿ ನೀರು ಹಾಕ್ಕೋಬೇಕು ಇದಕ್ಕೆ. ನಾನು ಎಣ್ಣೆ ಹಾಕಿದ್ನಲ್ಲ ಅದೇ ಕಪ್ಪಲ್ಲೇ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ತುಂಬ ಚಕ್ಲಿ ಬಿಡುವಾಗ ಕಟ್ಟಾಗೋದಿಲ್ಲ. ಆದಷ್ಟು ಕುದಿಯೋ ನೀರು ಹಾಕ್ಕೊಂಡ್ರೂ ಒಳ್ಳೆಯದೇ. ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡಾಗ ಮಾತ್ರ ಬಿಸಿ ಇರುತ್ತೆ, ಸ್ವಲ್ಪ ನೋಡಿ ಕಲಿಸ್ಕೊಳ್ಳಿ. ಬಿಸಿನೀರು ಹಾಕ್ತೀವಲ್ವ ಆವಾಗ ನೋಡಿಬಿಟ್ಟು ಕಲಿಸ್ಕೊಳ್ಳಿ. ಹೊಸಬ್ರೆಲ್ಲ ಇದ್ದರೆ ಕೈ ಸುಟ್ಟೋಗ್ಬಿಡುತ್ತೆ, ನೋಡಿಬಿಟ್ಟು ಕಲಿಸ್ಕೊಳ್ಳಿ. 1 ಕಪ್ ನೀರು ಹಾಕಿದ್ದೀನಿ ಇವಾಗ ನಾನು ಆ ಕಪ್ಪಲ್ಲಿ. ನೋಡಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ಅದು ಸಾಕಾಗಿಲ್ಲ, ಇನ್ನೊಂದು ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರನ್ನು ಕೂಡ ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಆಗಿಬಿಟ್ರೆ ಪ್ರಮಾಣ ಕೆಟ್ಟೋಗುತ್ತೆ. ಆದ್ದರಿಂದ ನಾವು ಹಾಕಿರೋ ಪ್ರಮಾಣ ಕೆಟ್ಟೋಗುತ್ತೆ. ಈಗ ನೋಡಿ ಮತ್ತೆ ನೀರನ್ನು ಪೂರ್ತಿಯಾಗಿ ಇನ್ನು ಅರ್ಧ ಕಪ್ಪು ಹಾಕ್ಕೊಂಡೆ. ಒಟ್ಟು 2 ಕಪ್ ನೀರು ಹಾಕಿದ್ದೀನಿ ಇದಕ್ಕೆ. ನಾನು ಚಕ್ಲಿ ಕಲಿಸೋದಕ್ಕೆ 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ 1/4 ಭಾಗದಷ್ಟು ನೀರನ್ನ ನೀವು ಹಾಕ್ಕೋಬೋದು ಚಕ್ಲಿಗೆ. 2/4 ಕಪ್ಪು ನೀರು ಹಿಡಿತು ಇದು ನನಗೆ. ಕರೆಕ್ಟಾಯಿತು 2/4 ಕಪ್ಪು. ನೀವು ಕಲಿಸುವಾಗ ಮಾತ್ರ ನೋಡಿಬಿಟ್ಟು ಕಲಿಸ್ಕೊಳ್ಳಿ ಚಕ್ಲಿನ. ಅದೇ ಮೇಯ್ನು. ತುಂಬ ತೆಳುವಾಗಿಯೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು. ಗಟ್ಟಿ ಆದರೆ ತುಂಡಾಗುತ್ತೆ ಚಕ್ಲಿ ಮಾಡುವಾಗ. ತುಂಬ ಮೃದುವಾದರೆ ಚಕ್ಲಿ ಮುಳ್ಳಿರುತ್ತಲ್ವ ಅದು ಸರಿಯಾಗಿ ಬರೋದಿಲ್ಲ. ಇದನ್ನು ಮಾತ್ರ ಚೆನ್ನಾಗಿ ನಾದಬೇಕು. ನಾವು ಈ ರೀತಿ ಎಲ್ಲ ಕಲಿಸ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ನಾದ್ಕೋಬೇಕು. ಇದನ್ನು 2-3 ನಿಮಿಷ ನಾನು ಇದನ್ನು ನಾದ್ಕೊಂಡಿದ್ದೀನಿ. 5 ನಿಮಿಷ ನಾದಿದ್ರು ಕೂಡ ತುಂಬ ಒಳ್ಳೆಯದು. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮೇಯ್ನ್ ಟಿಪ್ಸ್ ಇದರಲ್ಲಿ ಚಕ್ಲಿ ಮಾಡೋದ್ರಲ್ಲಿ ಇದು. ನೋಡಿ ಇಷ್ಟು ಸ್ಮೂತಾಗಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ. ಕರೆಕ್ಟಾಗಿದೆ. ಈ ಹದಕ್ಕೆ ಕಲಿಸ್ಕೊಳ್ಳಿ ಚಕ್ಲಿನ. ನೋಡಿ ಚಕ್ಲಿ ಹೊರಳು ಈ ರೀತಿ ಇದೆ ನನ್ನ ಹತ್ರ. ನೋಡಿ ಇದು ಕೆಳಭಾಗ ಅದು. ಇದಕ್ಕೆ ನಾನಿವಾಗ ಬಿಲ್ಲೆ ಹಾಕ್ಕೊಳ್ತೀನಿ. ಸ್ಟಾರ್ ಟೈಪ್ ಬಿಲ್ಲೆ ಹಾಕ್ಕೊಳ್ತೀನಿ. ಚಕ್ಲಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ವ ಆ ಥರ ಸ್ಟಾರ್ ಟೈಪ್ ಹಾಕ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಈಗ ಮೇಲ್ಗಡೆ ನೋಡಿ ಈ ಥರ ತಿರುತ್ತಾ ಹೋದರೆ ಅದು ಮೇಲ್ಗಡೆಗೆ ಪೂರ್ತಿ ತೆಗಿಬೋದು. ಇದನ್ನು ಆ ರೀತಿ ತಿರುಗಿಬಿಟ್ಟು ಪೂರ್ತಿ ಇದು ಮಾಡ್ಕೋಬೇಕು. ಹಿಟ್ಟನ್ನು ಸ್ವಲ್ಪ ತಗೊಂಡಿದ್ದೀನಿ. ಈ ಥರ ಉದ್ದ ಶೇಪ್ ಮಾಡ್ಕೋಬೇಕು. ಚಕ್ಲಿ ಒಳಗೆ ಹಾಕಬೇಕಲ್ವ, ಆದ್ದರಿಂದ ಈ ಥರ ಮಾಡಿಬಿಟ್ಟು ಇಟ್ಕೋಬೇಕು. ಚಕ್ಲಿ ಒಳ್ಳಿ ನೋಡಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಒಳಭಾಗ ಎಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಈ ರೀತಿ ಎಣ್ಣೆ ಸವರ್ಕೋಬೇಕು. ಅಂಟೋದಿಲ್ಲ ಚಕ್ಲಿ ಹಿಟ್ಟು, ಆವಾಗ ಹೊರಳಿಗೆ ಅಂಟೋದಿಲ್ಲ. ಆದ್ದರಿಂದ ಆ ರೀತಿ ಹಚ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಬೇಕು. ಎಲ್ಲೂ ಗ್ಯಾಪ್ ಇರಬಾರ್ದು. ಆ ಥರ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು. ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ಟು ಕ್ಯಾಪ್ ಮೇಲ್ಗಡೆದು ಹಾಕಿದ್ರೆ ಆಯಿತು. ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಚಕ್ಲಿ ಹೊರಳಿರುತ್ತೆ. ಇವಾಗ ಚಕ್ಲಿ ಬಿಡೋಣ. ನೋಡಿ ಇಲ್ಲಿ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. 4 ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಕವರ್ ಕೂಡ ಈ ರೀತಿ ಮಾಡ್ಕೋಬೋದು. ಎಣ್ಣೆ ಕವರ್ನ ಅಲ್ಲದೆ ಇದ್ದರೆ ಯಾವುದಾದ್ರು ಪ್ಲಾಸ್ಟಿಕ್ ಹಾಳೆ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ ನಾನು ಚಕ್ಲಿ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಚಕ್ಲಿ. ಬಿಸಿನೀರು ಹಾಕಿ ಕಲಸಿರ್ತೀವಲ್ವ, ತುಂಬ ಜಿಗುಟಾಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಅಗಲ ಬೇಕಾದರೂ ನೀವು ಬಿಟ್ಕೋಬೋದು. ಈ ರೀತಿ ಬಟರ್ ಪೇಪರ್ ಮೇಲೆ ಬಿಡೋದ್ರಿಂದ ತುಂಬ ಈಸಿಯಾಗಿ ಚಕ್ಲಿನ ನಾವು ಎಣ್ಣೆ ಒಳಗೆ ಬಿಡ್ಬೋದು. ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ನಾನು ಎಲ್ಲ ಚಕ್ಲಿನೂ ಈ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಅಗಲವಾಗಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ.
ಚಕ್ಲಿ ಬಿಟ್ಟ ಮೇಲೆ ಆ ರೀತಿ ಪ್ರೆಸ್ ಮಾಡಬೇಕು, ಸೈಡ್ಗಳನ್ನ ಪ್ರೆಸ್ ಮಾಡಬೇಕು, ಬಿಟ್ಕೊಳ್ಳೋದಿಲ್ಲ ಎಣ್ಣೆಲಿ ಅಂದ್ಬಿಟ್ಟು. ಇನ್ನೂ ಒಂದು ಚಕ್ಲಿ ಆ ರೀತಿಯೇ ಬಿಟ್ಕೊಂಡಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಾತ್ರ ಕೊನೆನ ಪ್ರೆಸ್ ಮಾಡಬೇಕು, ಫಸ್ಟು ಮತ್ತು ಕೊನೆಯಲ್ಲಿ ನಾವು ಪ್ರೆಸ್ ಮಾಡಬೇಕು. ಕರಿಯೋ ಜಾಲರಿ ಇರುತ್ತಲ್ವ, ಇದನ್ನು ತಗೋಬೇಕು, ಉಲ್ಟಾ ಮಾಡ್ಕೋಬೇಕು. ಈ ಥರ ನೋಡಿ, ಈ ರೀತಿ ತಿರುವಿ ಹಾಕ್ಕೋಬೇಕು. ಬಟರ್ ಪೇಪರ್ ಈಸಿಯಾಗಿ ಬಂದುಬಿಡುತ್ತೆ. ತುಂಬ ಸುಲಭವಾಗಿ ಎಣ್ಣೆ ಒಳಗೆ ಇದನ್ನು ಬಿಡ್ಬೋದು, ಯಾವುದೇ ಪ್ರಾಬ್ಲಮ್ ಇರಲ್ಲ. ಚಕ್ಲಿ ಹಾಳಾಯಿತು ಅನ್ನೋ ಮಾತೇ ಇಲ್ಲ. ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನೋಡಿ, ಸಿಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಕ್ಲಿ ಹಿಟ್ಟು ಹಾಕಿದ್ದೀನಿ. ಎಣ್ಣೆ ಕಾಯ್ದಿದೆ ನೋಡಿ. ಎಣ್ಣೆ ಕಾಯ್ದ ನಂತರ ನಾನು ಚಕ್ಲಿಗಳನ್ನ ಸುಲಭವಾಗಿ ಬಿಡ್ತಾ ಇದ್ದೀನಿ ನೋಡಿ. ಫಸ್ಟು ಬಿಡುವಾಗ ಸ್ವಲ್ಪ ಜಾಲರಿಗೆ ನೀವು ಎಣ್ಣೆ ಸವರ್ಕೊಳ್ಳಿ, ಆಮೇಲೆ ಏನು ಬೇಕಾಗಲ್ಲ. ಯಾಕೆಂದರೆ ಎಣ್ಣೆ ಒಳಗೆ ಜಾಲರಿನ ನಾವು ಆಡಿಸ್ತೀವಲ್ವ, ಆದ್ದರಿಂದ ಬೇಕಾಗಲ್ಲ. ನೋಡಿ ಚಕ್ಲಿ ಬೇಯ್ತಾ ಇದೆ. ಫಸ್ಟು ಬೇಯುವಾಗ ಈ ಥರ ಗುಳ್ಳೆ 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 ಬರುತ್ತೆ ಜಾಸ್ತಿ, ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ, ಈಗ ಇನ್ನು ಸ್ವಲ್ಪ ಕಡಿಮೆ ಆಗಿದೆ. ಮೊದಲಿಗೆ ನೀವು ಯಾವುದೇ ಕಾರಣಕ್ಕೂ ಜಾಲರಿನ ಅದರೊಳಗೆ ಹಾಕಬಾರ್ದು. ನೀವು ಚಕ್ಲಿ ಬಿಡ್ತೀರಲ್ವ, ಆವಾಗ ಸ್ವಲ್ಪ ಹೊತ್ತು ಆದಮೇಲೆ ಈ ರೀತಿ ಸ್ವಲ್ಪ, ನಾನು ಅದು ಒಂದಕ್ಕೊಂದು ಹತ್ತಿರ ಇತ್ತಲ್ವ, ಒಂಚೂರು ದೂರ ಮಾಡಿದೆ ಅಷ್ಟೇ. ಅದನ್ನು ನೋಡಿ ಈ ಥರ ಮಾಡ್ಕೊಂಡ್ರಾಯ್ತು. ಇಲ್ದಿದ್ರೆ ನಿಮಗಿದೆಲ್ಲ ಕಷ್ಟ ಅಂದರೆ ಹಾಗೆ ಬಿಟ್ಬಿಡಿ, ಹಾಗೆ ಬೇಯುತ್ತೆ ಕ್ಲೀನಾಗಿ ಚಕ್ಲಿ. ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು, ಕುದಿಯೋದು ಆ ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆಯಿತು. ಇವಾಗ ಕ್ಲೀನಾಗಿ ಬೆಂದಿದೆ, ಕಾಣ್ತಾ ಇದೆ ನೋಡಿ ಚಕ್ಲಿ ಬೆಂದಿರೋದು. ಇಷ್ಟ ಆದರೆ ಸಾಕು. ಬೇಕಿದ್ದರೆ ತಿರುವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಷ್ಟೇ ಸಾಕು. ಚೆನ್ನಾಗಿ ಬೆಂದಿದೆ, ತಿರುವೆ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಚಕ್ಲಿ. ಈಗ ಇನ್ನೊಂದು ಸಲ ನೋಡಿ ತಿರುವು ಹಾಕ್ಕೊಳ್ಳೋದಾದರೆ ಬೇಕಿದ್ರೆ ಒಂದು ಸಲ ಈ ರೀತಿಯಾಗಿ ತಿರುವಿ ಹಾಕ್ಕೋಬೋದು, ಬೇಕು ಅಂದರೆ ಈ ಥರ. ಇನ್ನೊಂದು ಸಲ ಬಿಟ್ಟಿದ್ದೆ, ಅದನ್ನು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಚಕ್ಲಿ. ನೋಡಿ ಇನ್ನೊಂದು ಸಲ ಬೇಯಿಸಿದ್ದೀನಿ. ಈ ಥರ ಕಲ್ಲರ್ ಬಂದಮೇಲೆ ಚಕ್ಲಿನ ಹೊರಗಡೆ ತೆಗಿಬೇಕು. ಹೊಗೆ ಆಡೋ ಥರ ಎಣ್ಣೆನ ತುಂಬ ಕಾಯಿಸ್ಬಿಟ್ಟು ಅದಕ್ಕೆ ಚಕ್ಲಿ ಬಿಟ್ಟರೆ ಚಕ್ಲಿ ಕಪ್ಪಾಗಿಬಿಡುತ್ತೆ. ಕರೆಕ್ಟಾಗಿ ಎಣ್ಣೆ ಹದವಾಗಿ ಕಾಯಿಸಿ, ಚೆನ್ನಾಗಿ ಕಾಯ್ದಿದೆಯಾ ನೋಡಿಕೊಂಡು ಆಮೇಲೆ ಬಿಡಬೇಕು. ನೋಡಿ ಚಕ್ಲಿ ಎಷ್ಟು ಮೃದುವಾಗಿದೆ ಅಂತ. ರವೆ ಉಂಡೆ ಹಾಗೂ ಚಕ್ಲಿ ಎರಡೂ ಕೂಡ ತುಂಬ ಚೆನ್ನಾಗಿ ಬಂತು. ನಿಮಗೆಲ್ಲ ಈ ಚಕ್ಲಿ ಹಾಗೂ ರವೆ ಉಂಡೆಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.